ಹಾಯ್ ಫ್ರೆಂಡ್, ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಅತ್ತೆ ಮಾವರ ಕೊಠಡಿಯ ರಹಸ್ಯ. ಹಳ್ಳಿಯ ಅಂಚಿನಲ್ಲಿದ್ದ ಆ ಹಳೆಯ ಮನೆ ದೂರದಿಂದಲೇ ಭವ್ಯವಾಗಿ ಕಾಣಿಸ್ತಿತ್ತು. ಸುಮಾರು 100 ವರ್ಷಗಳ ಇತಿಹಾಸ ಹೊಂದಿದ್ದ ಮನೆಯ ಗೋಡೆಗಳು ಅನೇಕ ನೆನಪುಗಳನ್ನು ಹೊತ್ತು ನಿಂತಿದ್ವು. ಆ ಮನೆಯಲ್ಲಿ ಮಾವ ರಾಘವೇಂದ್ರ, ಅತ್ತೆ ಸಾವಿತ್ರಿ, ಅವರ ಮಗ ಅರುಣ್ ಮತ್ತು ಸೊಸೆ ನಂದಿನಿ ವಾಸಿಸುತ್ತಿದ್ರು. ನಂದಿನಿ ಮದುವೆಯಾಗಿ ಆ ಮನೆಗೆ ಬಂದ ದಿನದಿಂದ ಒಂದು ವಿಚಿತ್ರ ಸಂಗತಿ ಅವಳ ಗಮನಕ್ಕೆ ಸೆಳೆದಿತ್ತು. ಪ್ರತಿದಿನ ರಾತ್ರಿ ಊಟವಾದ ನಂತರ ರಾಘವೇಂದ್ರ ಮತ್ತು ಸಾವಿತ್ರಿ ತಮ್ಮ ಕೊಠಡಿಗೆ ಹೋಗಿ ಬಾಗಿಲು ಹಾಕಿಕೊಳ್ತಿದ್ರು. ಅವರ ಕೊಠಡಿ ಒಳಗೆ ಹೋಗಲು ಕೂಡ ಬಿಡ್ತಿರ್ಲಿಲ್ಲ. ಸುಳ್ಳು ನೆಪ ಹೇಳಿ ಒಳಗೆ ಹೋಗಲು ಪ್ರಯತ್ನ ಮಾಡಿದ್ರು, ಯಾರನ್ನು ಒಳಗೆ ಬಿಡ್ತಾ ಇರಲಿಲ್ಲ. ಬೆಳಗ್ಗೆ ಆದಾಗ ಅತ್ತೆಯ ಮುಖದಲ್ಲಿ ತೃಪ್ತಿಯ ಭಾವನೆ ಕೂಡ ಇರ್ತಿತ್ತು. ಮೊದಲಿಗೆ ನಂದಿನಿ ಅದನ್ನ ಗಮನಿಸಲಿಲ್ಲ. ಆದರೆ 3 ದಿನಗಳು ಕಳೆದಂತೆ ಅವಳ ಕುತೂಹಲ ಹೆಚ್ಚಾಯಿತು. ಅವರು ಪ್ರತಿದಿನ ರೂಮ್ನಲ್ಲಿ ಏನ್ ಮಾಡ್ತಾರೆ ಎಂಬ ಪ್ರಶ್ನೆ ಅವಳ ಮನಸ್ಸಿನಲ್ಲಿ ಮೂಡತೊಡಗಿತು. ಒಂದು ಸಂಜೆ ಅವಳು ತನ್ನ ಗಂಡ ಅರುಣ್ಗೆ ಕೇಳಿದ್ಲು, ನಿಮ್ಮ ಅಪ್ಪ ಅಮ್ಮ ಪ್ರತಿದಿನ ರಾತ್ರಿ ಬಾಗಿಲು ಹಾಕಿಕೊಂಡು ಏನ್ ಮಾಡ್ತಾರೆ? ಅರುಣ್ ಅದಕ್ಕೆ ನಕ್ಕ. ನನಗೂ ಗೊತ್ತಿಲ್ಲ ಎಂದ. ನಿಮಗೂ ಗೊತ್ತಿಲ್ವಾ? ನಾನು ಚಿಕ್ಕವನಾಗಿದ್ದಾಗಲೂ ಇದೇ ರೀತಿ ಮಾತಾಡ್ತಿದ್ರು. ಆ ಉತ್ತರ ನಂದಿನಿಯ ಕುತೂಹಲವನ್ನ ಇನ್ನಷ್ಟು ಕೂಡ ಹೆಚ್ಚಿಸಿತು. ಕೆಲ ದಿನಗಳ ನಂತರ ಒಂದು ಘಟನೆ ಕೂಡ ನಡೆಯಿತು. ಆ ರಾತ್ರಿ ವಿದ್ಯುತ್ ಕೂಡ ಹೋಗಿತ್ತು. ಮನೆ ಸಂಪೂರ್ಣವಾಗಿ ಕತ್ತಲಿನಲ್ಲಿ ಮುಳುಗಿತ್ತು. ನಂದಿನಿ ನೀರು ಕುಡಿಯಲು ಎದ್ಲು. ಆಗ ಅತ್ತೆ ಮಾವರ ಕೊಠಡಿಯ ಕೆಳಗಿನಿಂದ ಸಣ್ಣ ಬೆಳಕು ಕಾಣಿಸ್ತು. ವಿದ್ಯುತ್ ಇಲ್ಲದಿದ್ರೂ ಬೆಳಕು ಹೇಗೆ ಬಂತು ಅಂತ ಯೋಚನೆ ಮಾಡಿದ್ಲು. ಅವಳು ಆಶ್ಚರ್ಯ ಕೂಡ ಪಟ್ಲು. ನಿಧಾನವಾಗಿ ಬಾಗಿಲಿನ ಹತ್ತಿರ ಹೋದ್ಲು. ಒಳಗಿನಿಂದ ಮಂದವಾದ ಮಾತುಗಳು ಕೇಳಿಸ್ತಿದ್ವು. ಹಾಗೆ ಅತ್ತೆ ಸಣ್ಣದಾಗಿ ಕೂಗುತ್ತಿರುವ ಶಬ್ದ ಕೂಡ ಕೇಳ್ತಿತ್ತು. ಆದರೆ ಸ್ಪಷ್ಟವಾಗಿ ಅರ್ಥವಾಗ್ತಾ ಇರಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಏನೋ ಕಬ್ಬಿಣದ ವಸ್ತು ಸರಿದ ಶಬ್ದ ಕೇಳಿಸ್ತು. ನಂದಿನಿಯ ಹೃದಯ ಜೋರಾಗಿ ಬಡಿದುಕೊಳ್ಳತೊಡಗಿತು. ಅವಳು ತಕ್ಷಣ ಅಲ್ಲಿಂದ ಹಿಂತಿರುಗಿದ್ಲು. ಆದರೆ ಆ ರಾತ್ರಿ ಅವಳಿಗೆ ನಿದ್ರೆ ಬರಲಿಲ್ಲ. ಮರುದಿನ ಬೆಳಗ್ಗೆ ಅವಳು ಮನೆಯ ಹಳೆಯ ಕೆಲಸದವನಾದ ರಾಮಯ್ಯನನ್ನ ಕೇಳಿದ್ಲು. ರಾಮಯ್ಯ, ಈ ಮನೆಯ ಬಗ್ಗೆ ಏನಾದರೂ ರಹಸ್ಯ ಇದೆಯಾ? ರಾಮಯ್ಯ ಕ್ಷಣ ಕಾಲ ಮೌನವಾಗಿದ್ದ. ನಂತರ ನಿಧಾನವಾಗಿ ಹೇಳ್ದ, ಅಮ್ಮ, ಈ ಮನೆಯ ಬಗ್ಗೆ ತುಂಬಾ ಕಥೆಗಳಿವೆ. ಯಾವ ಕಥೆಗಳು? ಸುಮಾರು 30 ವರ್ಷಗಳ ಹಿಂದೆ ಇಲ್ಲಿ ಒಂದು ಘಟನೆ ನಡೆದಿತ್ತು. ಏನು ಘಟನೆ? ಒಬ್ಬ ವ್ಯಕ್ತಿಯನ್ನ ಹುಡುಕಲು ತುಂಬಾ ಜನ ಮನೆಗೆ ಬರ್ತಿದ್ರು. ನಂದಿನಿಯ ಕಣ್ಣುಗಳು ದೊಡ್ಡದಾದ್ವು. ಯಾಕೆ ಬರ್ತಿದ್ರು? ಅದು ಯಾರು? ಈ ಮನೆಯ ಮಾಲೀಕರ ತಮ್ಮ. ಆ ಮಾತು ಕೇಳಿ ನಂದಿನಿ ಬೆಚ್ಚಿ ಬಿದ್ಲು. ಆ ದಿನದಿಂದ ಅವಳು ತನಿಖೆ ಆರಂಭಿಸಿದ್ಲು. ಹಳೆಯ ದಾಖಲೆಗಳನ್ನ ಹುಡುಕಿದ್ಲು. ಗ್ರಾಮದ ಹಿರಿಯರನ್ನ ಭೇಟಿಯಾದ್ಲು. ಎಲ್ಲರೂ ಒಂದೇ ವಿಷಯ ಹೇಳ್ತಿದ್ರು, ಆ ವ್ಯಕ್ತಿ ತುಂಬಾ ವರ್ಷದಿಂದ ಕಾಣೆಯಾಗಿದ್ದಾನೆ. ಆ ನಂತರ ಯಾರು ಅವನನ್ನ ನೋಡ್ಲಿಲ್ಲ. ಆದ್ರೆ ಯಾರಿಗೂ ನಿಜವಾದ ಕಾರಣ ಗೊತ್ತಿರಲಿಲ್ಲ. ಒಂದು ರಾತ್ರಿ ಮತ್ತೆ ಅದೇ ಬೆಳಕು ಕಾಣಿಸಿತು. ಆ ಒಂದು ಬಾರಿ ನಂದಿನಿ ಧೈರ್ಯ ಮಾಡಿತು. ಕೊಠಡಿಯ ಹಿಂಭಾಗಕ್ಕೆ ಹೋಗಿ ನೋಡಿದ್ಲು. ಅಲ್ಲಿ ಅವಳು ಇದುವರೆಗೆ ಗಮನಿಸದ ಒಂದು ಸಣ್ಣ ಬಾಗಿಲು ಕೂಡ ಇತ್ತು. ಅದು ಗೋಡೆಯ ಬಣ್ಣದಲ್ಲಿ ಇದ್ದದರಿಂದ ಯಾರಿಗೂ ಸುಲಭವಾಗಿ ಕಾಣಿಸ್ತಾ ಇರಲಿಲ್ಲ. ಬಾಗಿಲು ಸ್ವಲ್ಪ ತೆರೆದಿತ್ತು. ಒಳಗಿನ ಬೆಳಕು ಬರುತ್ತಿತ್ತು. ನಂದಿನಿ ಉಸಿರನ್ನ ಹಿಡಿದು ಒಳಗೆ ನೋಡಿದ್ಲು. ಅಲ್ಲಿ ಒಂದು ಸಣ್ಣ ಮೆಟ್ಟಿಲು ಕೆಳಗೆ ಇಳಿಯುತ್ತಿತ್ತು. ಇದು ಏನು ಎಂದು ಯೋಚನೆ ಮಾಡಿದ್ಲು. ಅವಳು ಆಶ್ಚರ್ಯಪಟ್ಲು. ಮುಂದಿನ ದಿನ ಎಲ್ಲರೂ ಹೊರಗೆ ಹೋದ ಸಮಯದಲ್ಲಿ ಅವಳು ಮತ್ತೆ ಅಲ್ಲಿ ಹೋದ್ಲು. ಸಣ್ಣ ಬಾಗಿಲು ತೆರೆದ್ಲು. ಮೆಟ್ಟಿಲು ಇಳಿದ್ಲು. ಕೆಳಗೆ ಒಂದು ರಹಸ್ಯ ಕೊಠಡಿ ಇತ್ತು. ಆ ಕೋಣೆಯಲ್ಲಿ ಮಲಗಲು ಬೆಡ್ ಇತ್ತು. ಯಾರೋ ಇಬ್ಬರು ಗಂಡ ಹೆಂಡತಿ ವಾಸ ಮಾಡುತ್ತಿರುವ ವಾತಾವರಣ ಕೂಡ ಇತ್ತು. ಒಂದು ಹೆಂಗಸಿನ ಒಳ ಉಡುಪುಗಳು ಕೂಡ ಇತ್ತು. ಆ ಉಡುಪುಗಳನ್ನು ನಂದಿನಿ ಗಮನಿಸಿದ್ಲು. ಅವಳಿಗೆ ಗೊತ್ತಾಯಿತು, ಇದು ಅತ್ತೆಯ ಒಳ ಉಡುಪು ಖಂಡಿತ ಅಲ್ಲ ಎಂದು. ಅತ್ತೆಯ ಒಳ ಉಡುಪು ಧರಿಸುವುದಿಲ್ಲ ಮತ್ತು ಅತ್ತೆಯ ದೇಹದ ಭಾಗ ಇಷ್ಟು ದೊಡ್ಡ ಇಲ್ಲ ಎಂದು ಗೊತ್ತಾಯಿತು. ಇದು ಬೇರೆ ಯಾರದ್ದು ಆಗಿರಬೇಕು ಅಂದ್ಕೊಂಡ್ಲು. ಗೋಡೆಗಳ ಮೇಲೆ ಹಳೆಯ ಫೋಟೋಗಳು, ಹಳೆಯ ಪತ್ರಗಳು, ಕೆಲವು ದಾಖಲೆಗಳು, ಮಧ್ಯದಲ್ಲಿ ದೊಡ್ಡ ಮರದ ಪೆಟ್ಟಿಗೆ. ನಂದಿನಿ ಪೆಟ್ಟಿಗೆಯನ್ನ ತೆರೆದ್ಲು. ಒಳಗೆ ಹಳೆಯ ಡೈರಿಗಳು ಇದ್ವು. ಅವಳು ಒಂದು ಡೈರಿ ತೆಗೆದು ಓದಲು ಪ್ರಾರಂಭಿಸಿದ್ಲು. ಮೊದಲ ಪುಟದಲ್ಲಿ ಒಂದು ಹೆಸರು ಬರೆದಿತ್ತು. ಅದುವೇ ಶೇಖರ್, ಅದೇ ಕಾಣೆಯಾದ ವ್ಯಕ್ತಿಯ ಹೆಸರು. ಡೈರಿಯಲ್ಲಿ ವಿಚಿತ್ರ ಸತ್ಯ ಕೂಡ ಅಡಗಿತ್ತು. ಶೇಖರ್ ಕಾಣೆಯಾಗಿರ್ಲಿಲ್ಲ, ಅವನು ಜೀವಂತವಾಗಿದ್ದ. ಆದ್ರೆ ಒಂದು ದೊಡ್ಡ ಅಪರಾಧಿ ಗುಂಪಿನಿಂದ ತಪ್ಪಿಸಿಕೊಳ್ಳಲು ತನ್ನ ಗುರುತನ್ನೇ ಬದಲಿಸಿಕೊಂಡಿದ್ದ. ಕುಟುಂಬವನ್ನ ರಕ್ಷಿಸಲು ಎಲ್ಲರಿಗೂ ತಾನು ಸತ್ತಿದ್ದೇನೆ ಎಂದು ನಂಬಿಸಿದ್ದ. ಅತ್ತೆ ಮಾವ ರಾಘವೇಂದ್ರ ಮತ್ತು ಸಾವಿತ್ರಿಗೆ ಮಾತ್ರ ಸತ್ಯ ಗೊತ್ತಿತ್ತು. ಅದೇ ಸಮಯದಲ್ಲಿ ಮೇಲಿನಿಂದ ಹೆಜ್ಜೆಗಳ ಶಬ್ದ ಕೇಳಿಸ್ತು. ನಂದಿನಿ ಬೆಚ್ಚಿ ಬಿದ್ಲು. ರಾಘವೇಂದ್ರ ಮತ್ತು ಸಾವಿತ್ರಿ ಕೆಳಗೆ ಇಳಿಯುತ್ತಿದ್ರು. ಅವರು ನಂದಿನಿಯನ್ನ ನೋಡಿದ್ರು. ಕೆಲ ಕ್ಷಣ ಮೌನವಾದ್ರು.
ನಂತರ ರಾಘವೇಂದ್ರ ನಿಟ್ಟುಸಿರು ಬಿಟ್ರು. ಕೊನೆಗೂ ಈ ರಹಸ್ಯ ಹೊರ ಬಂದೇ ಬಿಡ್ತು. ಆ ರಾತ್ರಿ ಎಲ್ಲ ಸತ್ಯ ಹೊರ ಬಂದಿತು. 30 ವರ್ಷಗಳ ಹಿಂದೆ ಶೇಖರ್ ಒಂದು ದೊಡ್ಡ ವಂಚನೆ ಪ್ರಕರಣದ ಸಾಕ್ಷಿಯಾಗಿದ್ದ. ಅವನನ್ನ ಕೊಲ್ಲಲು ಕೆಲವರು ಹುಡುಕದಿದ್ರು. ಆದ್ದರಿಂದ ನಾವು ಅವನನ್ನ ಈ ಸುರಕ್ಷಿತ ಸ್ಥಳದಲ್ಲಿ ಬಚ್ಚಿಟ್ಟಿದ್ದೆವು. ಅಷ್ಟೇ ಅಲ್ಲ, ಅವನಿಗೆ ಇದೇ ಕೊಠಡಿಯಲ್ಲಿ ಮದುವೆ ಕೂಡ ಮಾಡಿಸಿದ್ದೆವು. ಗಂಡ ಹೆಂಡತಿ ಇಬ್ಬರು ಕೂಡ ಇಲ್ಲಿ ಸುಖ ಪಡ್ತಿದ್ರು. ನಾವು ಅವನು ಕಾಣೆಯಾಗಿದ್ದಾನೆಂಬ ನಾಟಕ ಮಾಡಿದ್ದೆವು. ನಂದಿನಿ, ನೀನು ಮದುವೆ ಆಗಿ ಈ ಮನೆಗೆ ಬಂದ್ಮೇಲೆ ನಿನಗೆ ತಿಳಿಯಬಾರದು ಎಂದು ಅವನನ್ನ ಇಲ್ಲಿಂದ ಬೇರೆ ಕಡೆ ಕಳಿಸಲು ಪ್ಲಾನ್ ಮಾಡಿದ್ವು. ಹಾಗಾದ್ರೆ ಪ್ರತಿದಿನ ರಾತ್ರಿ ನೀವು ಇಲ್ಲಿ ಏನ್ ಮಾಡ್ತಿದ್ದೀರಿ ಅಂತ ನಂದಿನಿ ಕೇಳಿದ್ಲು. ಸಾವಿತ್ರಿ ಇಬ್ರು ನಕ್ರು. ಅವನಿಂದ ಬರುವ ಪತ್ರಗಳನ್ನ ಓದುತ್ತಿದ್ವು. ಆ ಪತ್ರವನ್ನ ನೋಡಿ ಅಳುತ್ತಿದ್ವು. ಅವನು ಇನ್ನೂ ಸಂಪರ್ಕದಲ್ಲಿ ಇದ್ದಾನ ಎಂದು ಕೇಳಿದ್ಲು. ಹೌದು, ರಾಘವೇಂದ್ರ ಒಂದು ಪತ್ರವನ್ನ ತೋರಿಸಿದ್ರು. ಅದು ಕೇವಲ 1 ವಾರದ ಹಿಂದೆ ಬರೆದಿತ್ತು. ಕೆಲ ದಿನಗಳ ನಂತರ ಮತ್ತೊಂದು ಅಚ್ಚರಿ ಕೂಡ ನಡೆಯಿತು. ಮನೆಯ ಮುಂದೆ ಒಂದು ಕಾರು ಬಂದು ನಿಂತಿತು. ಅದರೊಳಗಿಂದ ಒಬ್ಬ ವ್ಯಕ್ತಿ ಇಳಿದ್ರು. ರಾಘವೇಂದ್ರ ಅವರನ್ನ ನೋಡಿದ ಕ್ಷಣ ಕಣ್ಣೀರು ಹಾಕಿದ್ರು. ಸಾವಿತ್ರಿಯ ಕೈಗಳು ನಡಗಿದ್ವು. ಆ ವ್ಯಕ್ತಿ ನಿಧಾನವಾಗಿ ನಗುತ್ತಾ ಹೇಳ್ದ, ಅಣ್ಣ, ನಾನು ಮನೆಗೆ ಬಂದಿದ್ದೇನೆ. ಅವನೇ ಶೇಖರ್ ಆಗಿದ್ದ. ತುಂಬ ವರ್ಷಗಳ ನಂತರ ತನ್ನ ಕುಟುಂಬದ ಬಳಿಗೆ ಮರಳಿದ್ದ. ಹಾಗೂ ಅವನ ಹೆಂಡತಿ ಕೂಡ ಬಂದಿದ್ಲು. ಆ ದಿನ ಆ ಮನೆಯ ರಹಸ್ಯಕ್ಕೆ ಅಂತ್ಯವಾಯಿತು. ಆದರೆ ನಂದಿನಿ ಒಂದು ಪಾಠವನ್ನ ಕಲಿತ್ಲು. ಕೆಲವೊಮ್ಮೆ ಮುಚ್ಚಿದ ಬಾಗಿಲಿನ ಹಿಂದೆ ತಪ್ಪು ಕಲ್ಪನೆಗಳು ಅಲ್ಲ, ವರ್ಷಗಳ ನೋವು, ತ್ಯಾಗ ಮತ್ತು ಕುಟುಂಬವನ್ನ ಕಾಪಾಡುವ ರಹಸ್ಯಗಳು ಅಡಗಿರುತ್ತವೆ ಎಂದು. ಶೇಖರ್ ಕೂಡ ಅದೇ ರಹಸ್ಯ ಕೋಣೆಯಲ್ಲಿ ಹೆಂಡತಿ ಜೊತೆಗೆ ಮಲಗ್ತಿದ್ದ. ಎಷ್ಟೋ ಬಾರಿ ನಂದಿನಿ ನೀರು ಕುಡಿಯಲು ಬಂದಾಗ ಆ ರಹಸ್ಯ ರೂಮ್ನಿಂದ ಪಟಪಟ ಎಂದು ಶಬ್ದ ಬರುತ್ತಿರುವುದು ಕೇಳಿದ್ರು ನಂದಿನಿ ಮುಗುಳ್ನಕ್ಕಿ ಅಲ್ಲಿಂದ ಹೋಗುತ್ತಿದ್ಲು. ಆ ಶಬ್ದ ಏನು ಅನ್ನೋದು ಮಾತ್ರ ರಹಸ್ಯವಾಗಿ ಉಳಿತು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ಮುಂದಿನ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಕಥೆಯೊಂದಿಗೆ ಸಿಗೋಣ. ಎಲ್ರಿಗೂ ಕೂಡ ಧನ್ಯವಾದ.